ಇಂದು ದೇಶದಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಆಗಿದೆ. ಮುಷ್ಕರಕ್ಕೆ ಮೆಡಿಕಲ್ ಶಾಪ್ ಅಸೋಸಿಯೇಷನ್ ನಿಂದ ಪ್ರೊಟೆಸ್ಟ್ ಆಗ್ತಾ ಇರುವಂತದ್ದು. ಇಂದು ದೇಶದಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಆಗಿದೆ. ಮುಷ್ಕರಕ್ಕೆ ಮೆಡಿಕಲ್ ಶಾಪ್ ಅಸೋಸಿಯೇಷನ್ ನಿಂದ ಪ್ರೊಟೆಸ್ಟ್ ಆಗ್ತಾ ಇರುವಂತದ್ದು. ಈ ಫಾರ್ಮಸಿ ಆನ್ಲೈನ್ ಔಷಧಿ ನಿರ್ಬಂಧಕ್ಕೆ ಆಗ್ರಹಿಸಿ ಕರೆಯನ್ನ ನೀಡಲಾಗಿದೆ. ಔಷಧಗಳ ಆನ್ಲೈನ್ ಮಾರಾಟಕ್ಕೆ ನೀಡಿರುವ ಆದೇಶವನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಆಗ್ರಹಿಸಲಾಗ್ತಾ ಇದೆ. ದೇಶದಾದ್ಯಂತ ಇಂದು ಲಕ್ಷಾಂತರ ಮೆಡಿಕಲ್ ಶಾಪ್ಗಳು ಬಂದ್ ಆಗಿದೆ ಆಲ್ರೆಡಿ. ದೇಶದಲ್ಲಿ ಅಂದಾಜು 12.40 ಲಕ್ಷಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳಿವೆ. ಬೆಂಗಳೂರಿನಲ್ಲಿ 26,000ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳಿವೆ. ದೇಶವ್ಯಾಪಿ 24 ಗಂಟೆಗಳ ಔಷಧಿ ಅಂಗಡಿ ಮಾಲೀಕರ ಮುಷ್ಕರ. ಹೀಗಾಗಿ ಇದನ್ನ ಗಮನದಲ್ಲಿಟ್ಟುಕೊಳ್ಳಿ. ಇಂದು ಔಷಧಿ ಸಿಗಲ್ಲ, ನಾಳೆಯವರೆಗೂ ಕೂಡ ಔಷಧಿ ಸಿಗೋದಿಲ್ಲ. ದೇಶದಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಆಗಿರುವಂತದ್ದು. ಮುಷ್ಕರಕ್ಕೆ ಮೆಡಿಕಲ್ ಶಾಪ್ ಅಸೋಸಿಯೇಷನ್ ನಿಂದ ಪ್ರೊಟೆಸ್ಟ್ ಕರೆಯನ್ನ ನೀಡಲಾಗಿದೆ. ಈ ಫಾರ್ಮಸಿ ಹಾಗೆ ಆನ್ಲೈನ್ ಔಷಧಿ ನಿರ್ಬಂಧಕ್ಕೆ ಆಗ್ರಹಿಸಿ ಬಂದ್ಗೆ ಕರೆ ನೀಡಿರುವಂತದ್ದು. ಔಷಧಗಳ ಆನ್ಲೈನ್ ಮಾರಾಟಕ್ಕೆ ನೀಡಿರುವ ಆದೇಶವನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಆಗ್ರಹಿಸಲಾಗ್ತಾ ಇದೆ. ಈ ಒಂದು ಪ್ರೊಟೆಸ್ಟ್ ನಲ್ಲಿ ಬಂದ್ಗೆ ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ರಿ ಅಂಡ್ ಡ್ರಗ್ಗಿಸ್ಟ್ ಕರೆಯನ್ನ ನೀಡಿದೆ. ದೇಶದಾದ್ಯಂತ ಇಂದು ಲಕ್ಷಾಂತರ ಮೆಡಿಕಲ್ ಶಾಪ್ಗಳು ಬಂದ್ ಆಗಲಿದೆ. ದೇಶದಲ್ಲಿ ಅಂದಾಜು 12.40 ಲಕ್ಷಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳು ಇರುವಂತದ್ದು. ಇಂದು ಬೆಂಗಳೂರಿನಲ್ಲಿ 26,000ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳು ಬಂದ್ ಆಗಲಿದೆ. ದೇಶವ್ಯಾಪಿ 24 ಗಂಟೆಯ ಔಷಧಿ ಅಂಗಡಿ ಮಾಲೀಕರ ಮುಷ್ಕರಕ್ಕೆ ಈಗ ಕರೆಯನ್ನ ನೀಡಿರುವಂತದ್ದು. ಮೆಡಿಕಲ್ ಶಾಪ್ ಬಂದ್ ಯಾಕೆ ಅನ್ನುವಂಥದ್ದನ್ನ ಗಮನಿಸ್ತಾ ಹೋಗೋದಾದ್ರೆ, ಈಗ ನಿಯಂತ್ರಣವಿಲ್ಲದ ಆನ್ಲೈನ್ ಔಷಧ ಮಾರಾಟ ಹೆಚ್ಚಾಗ್ತಾ ಇದೆ. ರೋಗ ನಿರೋಧಕ ಚಟ ಉಂಟು ಮಾಡುವ ಔಷಧಿ ದುರುಪಯೋಗ ಆಗ್ತಾ ಇದೆ. ಜೊತೆಗೆ ರೋಗಿ ಮತ್ತು ಫಾರ್ಮಸಿಸ್ಟ್ ನಡುವೆ ನೇರ ಸಂಪರ್ಕದ ಕೊರತೆ ಇದೆ. ನಕಲಿ ಮತ್ತು ಸರಿಯಾಗಿ ಸಂಗ್ರಹಿಸದ ಔಷಧಿಗಳ ಅಪಾಯ ಹೆಚ್ಚಾಗ್ತಾ ಇದೆ. ಅತಿಯಾದ ಡಿಸ್ಕೌಂಟ್ ನೀತಿಯಿಂದ ವ್ಯಾಪಾರಕ್ಕೆ ದೊಡ್ಡ ಸಮಸ್ಯೆ ಉಂಟಾಗ್ತಾ ಇದೆ. ಭಾರಿ ರಿಯಾಯಿತಿಯಿಂದ ಸಣ್ಣ ವ್ಯಾಪಾರಿಗಳಿಗೆ ಅಪಾಯ ಎದುರಾಗ್ತಾ ಇದೆಯಾ, ಹಾಗಾಗಿ ಈ ಒಂದು ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಈ ಫಾರ್ಮಸಿಯಿಂದ ಮಾರುಕಟ್ಟೆಯಲ್ಲಿ ಏಕಾಧಿಪತ್ಯ ಭೀತಿ ಎದುರಾಗಿದೆ. ನಿಯಂತ್ರಣವಿಲ್ಲದ ಆನ್ಲೈನ್ ನಲ್ಲಿ ಔಷಧ ಮಾರಾಟ ಆಗ್ತಾ ಇರುವಂತದ್ದು. ನಕಲಿ ಔಷಧಿ ಚೀಟಿಗಳ ಬಳಕೆಯನ್ನ ಮಾಡಿ ಔಷಧಿ ಮಾರಾಟ ಆಗ್ತಾ ಇದೆ. ರೋಗ ನಿರೋಧಕ ಮತ್ತು ಚಟ ಉಂಟು ಮಾಡುವ ಔಷಧಿ ದುರುಪಯೋಗ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಫಾರ್ಮಸಿಯ ವಿರುದ್ಧ ಈಗ ಕ್ರಮಕ್ಕೆ ಮುಂದಾಗಿ ಅಂತ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ರಿ ಅಂಡ್ ಡ್ರಗ್ಗಿಸ್ಟ್ ಕರೆಯನ್ನ ನೀಡಿದೆ. ಹಾಗಿದ್ರೆ ಪ್ರಮುಖ ಬೇಡಿಕೆಗಳೇನು ಅನ್ನುವುದನ್ನ ಗಮನಿಸ್ತಾ ಹೋಗೋದಾದ್ರೆ, ಆನ್ಲೈನ್ ಔಷಧಿಯನ್ನ ಬಂದ್ ಮಾಡಬೇಕು, ಈ ಫಾರ್ಮಸಿಯನ್ನ ಹಿಂಪಡೆಯಬೇಕು ಅಂತ ಪ್ರಮುಖ ಬೇಡಿಕೆಗಳಿವೆ. ಅತಿಯಾದ ಡಿಸ್ಕೌಂಟ್ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನುವಂತಹ ಬೇಡಿಕೆ ಇದೆ. ಸರ್ಕಾರ ಸಣ್ಣ ಔಷಧಿ ವ್ಯಾಪಾರಿಗಳನ್ನ ರಕ್ಷಿಸಬೇಕು. ಜೊತೆಗೆ ವೈದ್ಯರ ಚೀಟಿ ಇಲ್ಲದೆ ಔಷಧಿ ಮಾರಾಟ ಅಕ್ರಮ ಅಂತ ಪರಿಗಣಿಸಬೇಕು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಗತ್ಯವಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತಹ ಪ್ರಮುಖ ಬೇಡಿಕೆ ಇದೆ. ಆನ್ಲೈನ್ ಔಷಧಿ ಮಾರಾಟ ಬಂದ್ ಮಾಡಲೇಬೇಕು ಅನ್ನುವಂತಹ ಪ್ರಮುಖ ಬೇಡಿ. ಜೊತೆಗೆ GSR 220 ಈ ಫಾರ್ಮಸಿ ಅಂದ್ರೆ ಈ ಫಾರ್ಮಸಿ ಯಾವಾಗ ಬಂದಿದ್ದು ಅಂತಂದ್ರೆ ಕೋವಿಡ್ ಸಮಯದಲ್ಲಿ ಯಾರು ಕೂಡ ಹೊರಗೆ ಓಡಾಡುವಂತ ಪರಿಸ್ಥಿತಿ ಇರೋದಿಲ್ಲ. ಮನೆಯಲ್ಲೇ ಇರಬೇಕಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಆಗ ಏನ್ ಮಾಡುತ್ತೆ ಅಂತಂದ್ರೆ, ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆಯನ್ನ ಹಾಕಿರ್ತಾರೆ, ಮನೆಗಳಿಗೆ ಹೋಗಿ ಔಷಧಿಯನ್ನ ನೀಡಬೇಕು ಅಂತ. ಈ ಫಾರ್ಮಸಿ ಏನಿದೆಯಲ್ಲ, ಈಗ ತುಂಬಾನೇ ಹರಡ್ಕೊಳ್ತಾ ಇದೆ. ಇದರಿಂದಾಗಿ ಸಾಕಷ್ಟು ಪ್ರಮಾದವಾಗ್ತಾ ಇದೆ, ನಷ್ಟಗಳು ಉಂಟಾಗ್ತಾ ಇರುವಂತದ್ದು ಅಂತ ಈಗ ಬಂದ್ ಮಾಡಲಾಗ್ತಾ ಇದೆ. ನಿಯಂತ್ರಣವಿಲ್ಲದ ಆನ್ಲೈನ್ ಔಷಧಿ ಮಾರಾಟ ಆಗ್ತಾ ಇದೆ. ಜೊತೆಗೆ ಈಗ ನಾವು ಯಾವುದೋ ಒಂದು ಚೀಟಿಯನ್ನ ಕೊಟ್ವಿ ಅಂತಂದ್ರೆ ಅವರು ಕೊಟ್ಟು ನಮಗೆ ಒಂದು ಔಷಧಿಯನ್ನ ಕೊಟ್ಟು ಕಳಿಸ್ತಾರೆ. ಇದರಿಂದಾಗಿ ನಕಲಿ ಮತ್ತು ಸರಿಯಾಗಿ ಸಂಗ್ರಹಿಸದ ಔಷಧಿಗಳ ಅಪಾಯಕ್ಕೆ ಕಾರಣ ಆಗುತ್ತೆ. ಅತಿಯಾದ ಡಿಸ್ಕೌಂಟ್ ನೀತಿಯಿಂದ ವ್ಯಾಪಾರಕ್ಕೆ ದೊಡ್ಡ ಸಮಸ್ಯೆ ಉಂಟಾಗುತ್ತೆ. ಭಾರಿ ರಿಯಾಯಿತಿಯಿಂದ ಸಣ್ಣ ವ್ಯಾಪಾರಿಗಳಿಗೆ ಅಪಾಯ ಎದುರಾಗುತ್ತೆ ಅಂತ ಈ ಒಂದು ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಅತಿಯಾದ ಡಿಸ್ಕೌಂಟ್ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಿ, ಅಕ್ರಮ ಈ ಫಾರ್ಮಸಿಗಳನ್ನ ಬಂದ್ ಮಾಡಿ ಅನ್ನುವಂತಹ ಬೇಡಿಕೆಗಳಿರುವಂತದ್ದು. ವೈದ್ಯರ ಚೀಟಿ ಇಲ್ಲದೆ ಔಷಧಿ ಮಾರಾಟ ಅಕ್ರಮ ಅಂತ ಪರಿಗಣಿಸಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಿ ಅಂತ ಪ್ರಮುಖ ಬೇಡಿಕೆಗಳನ್ನ ಇಟ್ಟಿರುವಂತದ್ದು.